ನನ್ನ ಮನೋಕಾಮನೆ ಏನು, ಇಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಸಂಕಲ್ಪ ಲೋಕಹಿತ. ಲೋಕ ಬಹಳಷ್ಟು ಸತಿ ಹೇಳಿದೆ, ನನ್ನ ಹೊರತುಪಡಿಸಿ ಯಾವ ಲೋಕನೂ ಇಲ್ಲ. ಚೆನ್ನಾಗಿ ಅರ್ಥ ಮಾಡಿ, ನನ್ನ ಸಹಿತವಾಗೇನೆ ಲೋಕ. ಲೋಕದ ಹಿತ ಅಂದ್ರೇನು? ಅದರ್ ಸೈಡ್ ಆಫ್ ದಿ ಕಾಯಿನ್, ನನ್ನ ಹಿತನು ಸಹಿತವಾಗಿ ಅಂತ. ಮಮಪಾತ ಸಮತ ದುರ್ತಕ್ಷೆ ದ್ವಾರ ಅಂತ ಅಂದ್ಕೊಂಡೆ ನಾವು ಲೋಕಹಿತವನ್ನು ಬಯಸ್ತೇವೆ. ಇಲ್ಲಿ ನಾನು ಅಂದ್ರೇನು? ಏನು ನಾನು ಅಂದರೆ? ನಮ್ಮ ಸತೀಶ್ ಹೇಳಿದ್ರು ನಾನು ಅಂದರೆ ಭಗವಂತ. ಕ್ಲಾಸಲ್ಲಿ ಕೇಳಿಸ್ಕೊಂಡು ಅಭ್ಯಾಸ ಆಯಿತು. ಆತ್ಮ. ನಾನು ಅಂದರೆ ಆತ್ಮ. ಆತ್ಮ ಅಂದ್ರೇನು? ಪರಮಾತ್ಮ. ಆತ್ಮ ಅಂದರೆ ಪರಮಾತ್ಮ. ಪರಮಾತ್ಮ ಅಂದರೆ ಭಗವಂತ. ಪರ್ಯಾಯವಾಚಿ ಪದಗಳಾಗೋಯ್ತು. ಇಲ್ಲಿ ಆತ್ಮ ಹಾಗೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಇಲ್ಲ. ನಾನು ಅಂತಕ್ಕಂಥದ್ದು ಏನು ಆತ್ಮ ಅಂತ ಹೇಳಿದ್ರು ಅದು ಉತ್ತಮ. ಆದರೆ ಜನಸಾಮಾನ್ಯವಾಗಿ ನಾನು ಅಂತಂದರೆ ನಾನು ವೆಂಕಾಸಿನ ನಾಣಿ ಅಂತಲೇ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋದು. ಯಾರೇ ನೀನು ಅಂದರೆ ನಾನು ವೆಂಕಾ, ನಾನು ಸೀನಾ, ನಾನು ನಾಣಿ ಅಂತ ಹೆಸರು ಹೇಳ್ತೀವಿ ನಾವು. ಆ ಹೆಸರೆಲ್ಲವೂ ಕೂಡ ನಿಮ್ಮ ನಿಮ್ಮ ಶರೀರಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ಆ ಹೆಸರು ನಿಮಗಲ್ಲ. ನಿಮಗೇನಾದ್ರು ಹೆಸರಿದೆಯಾ ಅಂದರೆ ಖಂಡಿತ ಇಲ್ಲ. ಅದನ್ನು ನಾವು, ಆದರೆ ಜೀವಭಾವ ಇರೋದ್ರಿಂದ ನನಗೆ, ಆ ಜೀವಭಾವ ಇರೋದ್ರಿಂದ ನನಗೆ ನಾನು ನನ್ನ ಹೆಸರಿನಿಂದ ನಾನು ಗುರುತಿಸ್ಕೋತಾ ಇದ್ದೆ. ಆ ಜೀವಭಾವನ ಪಕ್ಕಕ್ಕಿಟ್ಟಾಗ ನಾನೇ ಆ ಪರಿಶುದ್ಧನ ಆತ್ಮನಾಗ್ತೀನಿ. ಆ ಆತ್ಮನಿಗೂ ಆ ಪರಮಾತ್ಮನಿಗೂ ಏನು ವ್ಯತ್ಯಾಸ ಇಲ್ಲ. ಜೀವೋ ಬ್ರಹ್ಮಹಿವನಾಪರಹ ಅಂತ ಉಪನಿಷತ್ತು. ಈ ರುದ್ರ ಪಾರಾಯಣ ಮಾಡೋದ್ರಿಂದ ಅದು ಘನ ಪಾರಾಯಣ ಮಾಡೋದು. ನಿಮ್ಮ ಮಮೋಪಾತ ಸಮತ ದುರ್ತಕ್ಷೆ ದ್ವಾರ ಚತುರ್ಧ ಫಲಪುರುಷಾರ್ಥ ಸಿದ್ಧಾರ್ಥ ಅದೆಲ್ಲ ಇರಲಿ. ಆದರೆ ಲಕ್ಷ್ಯ ಪುರುಷಾರ್ಥ, ಪ್ರಧಾನ ಪುರುಷಾರ್ಥ ನಾವು ಮೋಕ್ಷ ಅಂತ ಹೇಳ್ತೀವಿ. ಧರ್ಮ ಅರ್ಥ ಕಾಮವನ್ನು ಗೌಣ ಪುರುಷಾರ್ಥ, ಮೋಕ್ಷವನ್ನು ಪ್ರಧಾನ ಪುರುಷಾರ್ಥ ಅಂತ ಹೇಳ್ತೀವಿ. ಈಗ ವ್ಯಾವಹಾರಿಕ ದೃಷ್ಟಿಯಿಂದ ನಾನು ಮನೆಯಲ್ಲಿ ನನಗೋಸ್ಕರ ಲೋಕಹಿತವನ್ನು ಬಿಟ್ಟು ಬರೀ ನನಗೆ, ನನ್ನ ಹೆಂಡತಿ ಮಕ್ಕಳಿಗೆ ಅಂತ ಸಂಕಲ್ಪ ಮಾಡಿದಾಗ ಧರ್ಮ ಅರ್ಥ ಕಾಮಕ್ಕೆ ಫುಲ್ ಸ್ಟಾಪ್ ಆಗೋಗಿರುತ್ತೆ. ಮೋಕ್ಷ ಬರೋಲ್ಲ ಅಲ್ಲಿ. ಇನ್ನು ಮೋಕ್ಷ ತನಕ ಆ ಪವರ್ ಎಳ್ಕೊಂಡು ಹೋಗಲ್ಲ. ಇಲ್ಲಿ ನಾನು ಲೋಕಹಿತ ಅಂತ ಬೆಳೆಸಿದಾಗ ನನ್ನ ಸಹಿತವಾಗಿ ಲೋಕಹಿತ ಆಗಿರೋದ್ರಿಂದ ನನಗೆ ಏನು ಬೇಕೋ ಅದೆಲ್ಲ ಸಿಕ್ಕಿ ಅದರ ನಂತರ ಲೋಕಹಿತನ ನಾನು ಮಾಡ್ತಾ ಇರೋದ್ರಿಂದ ಅದೇನಾಗುತ್ತೆ, ಈ ಧರ್ಮ ಅರ್ಥ ಕಾಮದ ಒಂದು ಸಂಕುಚಿತ ಮನೋಭಾವನೆಯಿಂದ ನನ್ನನ್ನು ಹೊರಗಡೆ ತೆಗೆದುಕೊಂಡ್ಬಂದು ನನ್ನನ್ನು ಲಕ್ಷ್ಯಾರ್ಥವಾಗಿರ್ತಕ್ಕಂಥ ಮೋಕ್ಷದ ಕಡೆ ಎಳ್ಕೊಂಡು ಹೋಗುತ್ತೆ. ಅದಕ್ಕೆ ಅವಾಗ ಲೋಕಹಿತದ ಸಂಕಲ್ಪ ನಾನು ಮಾಡಿಸಿ ಯಜ್ಞ ಯಾಗಾದಿ ಮಾಡಿಸಿ. ರುದ್ರನ ಆರಾಧನೆ ಜ್ಞಾನವನ್ನು ಕೊಡುತ್ತೆ, ಜೊತೆಗೆ ವೈರಾಗ್ಯವನ್ನು ಕೊಡುತ್ತೆ. ವೈರಾಗ್ಯ ಅಂತಲೇ ಎಲ್ಲ ಮನೆ ಬಿಟ್ಟು ಹೋಗ್ತೀವಿ ಅಂತಲ್ಲ, ಖಂಡಿತ ಅಲ್ಲ. ಸಾಕಯ್ಯ, ಆ ಒಂದು ತೃಪ್ತಿ ಮನುಷ್ಯನಿಗೆ ಕೊಡುತ್ತೆ. ನಂಗೆ 60 ವರ್ಷ ಆಯಿತು, ಚೆನ್ನಾಗಿ ಜೀವನ ಮಾಡಿದ್ದೀನಪ್ಪ, ನನಗೇನು ಆಸೆ ಆಕಾಂಕ್ಷೆ ಏನೂ ಇಲ್ಲ, ಮಕ್ಕಳೆಲ್ಲ ಜವಾಬ್ದಾರಿ ಇದ್ದಾರೆ, ಅವ್ರವ್ರ ಜೀವನ ಅವ್ರವ್ರು ನೋಡ್ಕೋತಾರೆ. ಇಲ್ಲಿ ಆ ರೀತಿ ಯೋಚನೆ ಮಾಡಿದ್ರೇ ನಾವು ಆನಂದವಾಗಿರಲಿಕ್ಕೆ ಸಾಧ್ಯ. ಭಾಳಷ್ಟು ಸತಿ ಒಂದು ಅಜ್ಜಿಯ ಒಂದು ಉದಾಹರಣೆ ಹೇಳಿದ್ದೆ. ಒಬ್ಬರು ಅಜ್ಜಿ ಇದ್ದರು, ಈಗಿಲ್ಲ. ಭಾಳಷ್ಟು ಜನ ಮಕ್ಕಳು ಆ ಅಮ್ಮನಿಗೆ. ಒಬ್ಬ ಪುಂಡು ಪೋಖ್ರಿ ಏನು, ಕೆಲವು ಮಕ್ಕಳೆಲ್ಲ ದೇಶ ವಿದೇಶಗಳಲ್ಲೆಲ್ಲ ಇದ್ದವರು. ಒಬ್ಬ ಬಂದಾಗ ಆ ಇನ್ನೊಬ್ಬ ಅಣ್ಣ ಕೇಳ್ತಾನೆ ಅವನ್ನ, ನನಗೆ ಸಹಾಯ ಮಾಡೋ, ನಂಗೆ ಕಷ್ಟ ಇದೆ ಮನೆ ಸಂಸಾರಕ್ಕೆ ಅಂತ. ಅವನ ತಮ್ಮ ಹೇಳ್ತಾನೆ, ಹೋಗಿ ಅಮ್ಮನ ಕೇಳ್ತೀನಿ ಅಂತ. ಅವ್ರ ಅಮ್ಮನ ಕೇಳ್ತಾನೆ. ಅವ್ರ ಅಮ್ಮ ಎಂಥ ಉತ್ತರ ಕೊಡ್ತಾರೆ ಅಂತಂದರೆ ಭಾಳ ಸುಂದರವಾಗಿರ್ತಕ್ಕಂಥ ಉತ್ತರ ಕೊಡ್ತಾರೆ. ಆ ಅಮ್ಮ ಹೇಳೋದು, ನೋಡೋ, ತಂದೆ ತಾಯಿಯಾಗಿ ನನಗೇನು ಜವಾಬ್ದಾರಿ ನಾನು ಮಾಡಬೇಕಾಗ್ತೋ ನಾನು ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಈಗ ನಿನಗೆ ನಾನು ಮಾಡು ಅಂತ ಹೇಳ್ತೀನಿ, ಅವನಿಗೆ ಸಹಾಯ ಮಾಡು ಅಂತ ಹೇಳಿದೆ ಅಂತ ಇಟ್ಕೋ. ಅವಾಗ ಅವನೇನಾರೋ ನೀನು ಮಾಡಿರ್ತಕ್ಕಂಥ ಸಹಾಯದಿಂದ ಕೆಟ್ಟ ಕೆಲಸ ಮಾಡಿದ್ರೆ, ದುರುಪಯೋಗ ಪಡಿಸ್ಕೊಂಡ್ರೆ ನನಗೆ ನೀನು ಬಂದು ಬೈತೀಯ. ಅವನಿಗೆ ನೀನು ಏನೇ ಮಾಡಿದ್ರು ಅವ್ನು ಏನಾದ್ರು ಎಡವಟ್ಟು ಮಾಡ್ದಾನೆ ಕಣು ಅಂತ ನಾನು ಹಿಂಗೆ ಹೇಳಿದೆ ಅಂತ ಇಟ್ಕೋ. ಅಮ್ಮ ಹಿಂಗೆ ಹೇಳಿದ್ರು ಅಂತೀಯ, ಅವನು ಬಂದು ನನಗೆ ಬೈತಾನೆ.
ನನಗೆ ಯಾಕಪ್ಪ ಬೇಕು ಈ ವಯಸ್ಸಲ್ಲಿ ಇದೆಲ್ಲ, ನಿನ್ಗೆ ಇಷ್ಟ ಇದ್ರೆ ಮಾಡು, ಕಷ್ಟ ಇದ್ರೆ ಬಿಡು ಅಂತಾರೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರ ಮನೆಗಳಲ್ಲಿ ಈ ಘಟನೆ ನಡೆಯುತ್ತೆ, ತುಂಬು ಮನೆಗಳಲ್ಲಿ ಘಟನೆ ನಡೆಯುತ್ತೆ. ಒಂದು ವಯಸ್ಸಾದ ಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳ ವಿಚಾರದಲ್ಲಿ ಇಂಟರ್ಫಿಯರ್ ಆಗಲೇಬೇಡಿ. ನೀವು ನೆಮ್ಮದಿಯಾಗಿರ್ತಾರೆ. ಪ್ರತಿ ಸತಿ ಈ ಮಾತನ್ನು ಹೇಳ್ತೀನಿ ನಾನು. ಏನಕ್ಕೆ? ನೀವು ನೆಮ್ಮದಿಯಾಗಿದ್ದರೆ ನಿಮ್ಮ ಸಂಸಾರ ನೆಮ್ಮದಿಯಾಗಿರುತ್ತೆ. ವಯಸ್ಸಾಗ್ತಾ ಮನಸ್ಸಿಗೂ ಶರೀರಕ್ಕೂ ನಿಕಟ ಸಂಬಂಧ ಇದೆ. ಮನಸ್ಸು ಕುಗ್ಗಿದಾಗ ಶರೀರ ಕುಗ್ಗೋಗುತ್ತೆ, ಶರೀರ ಕುಗ್ಗಿದ್ರೆ ಮನಸ್ಸು ಕುಗ್ಗುತ್ತೆ. ಆದರೆ ನಾನು ಮನಸ್ಸು ಅಲ್ಲ ಶರೀರ ಅಲ್ಲ ಅಂತಕ್ಕಂಥ ನಾನು ಭಾವನೆಯನ್ನು ಇಟ್ಕೊಂಡಾಗ ಅದೇ ಸತ್ಯ. ಶರೀರ ವಯೋ ಮಿತಿಗೆ ತಕ್ಕಂತೆ ಅದು ಕುಗ್ಗಿದ್ರೂ ಕೂಡ ಮಾನಸಿಕವಾಗಿ ನಾ ಕುಗ್ಗಬಾರ್ದು. ಮಾನಸಿಕವಾಗಿ ನಾನೇನಾದ್ರು ಕುಗ್ಗಿದೆ ಅಂದರೆ ನಮ್ಮ ಜೀವನ ಬಹಳಷ್ಟು ಬೇಗ ಕೆಳಮುಖವಾಗಿ ಹೊರಟೋಗುತ್ತೆ. ಮಾನಸಿಕವಾಗಿ ನಾವು ಕುಗ್ಗಬಾರ್ದು ಅಂದರೆ ನನ್ನಲ್ಲಿ ಹೆಚ್ಚಾಗಿ ಈ ಧರ್ಮದ ಕಡೆ ನನ್ನ ಮನಸ್ಸನ್ನು ಹರಿಸು, ಯಜ್ಞ ಯಾಗಾದಿಗಳ ಕಡೆ, ಪಾರಾಯಣಾದಿಗಳ ಕಡೆ, ಜಪ ತಪಾದಿಗಳ ಕಡೆ ಏನಾರು ಮಾತನಾಡಿದ್ರು ಧರ್ಮದ ಬಗ್ಗೆ, ಶಾಸ್ತ್ರದ ಬಗ್ಗೆ, ರಾಮಾಯಣ, ಮಹಾಭಾರತ, ಭಾಗವತ, ಶಿವಪುರಾಣ, ದೇವಿ ಭಾಗವತ ಈ ಥರ ಮಾತನಾಡೇ ಹೊರತು ಅವ್ರ ಮನೆಲಂಗಾಯ್ತು ಇವ್ರ ಮನೆಲಿಂಗಾಯ್ತು ಅಂದಾಗ ಏನಾಗುತ್ತೆ, ಯಾರು ಬಂದು ಏನಾರು ಒಂದು ಕಡ್ಡಿ ಹಚ್ಚಿಬಿಟ್ಟು ಹೋಗ್ತಾನೇ ಇರ್ತಾರೆ. ಅದೇ ಸಂಸಾರ. ಕಡ್ಡಿ ಹಚ್ಚೋದ್ರೆ ಸುಡೋದು ನನಗೇನೆ, ದುಃಖ ಪಡೋದು ನಾನು. ಅವರಿಂದ ಆಯಿತು ಇವರಿಂದ ಆಯಿತು ಅಂತ ಅದೆಲ್ಲ ನೆಪ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದುಃಖಕ್ಕೆ ಅದು ಹೊರಹುಮಕ ಆಗ್ಲಿಕ್ಕೆ ಅವನು ನಿಮಿತ್ತನಾದ. ದುಃಖ ನಿಮ್ಮಲ್ಲಿ ಯಾವಾಗಲೂ ಇರ್ತಕ್ಕಂಥದ್ದು. ನೀವು ದುಃಖ ಪಡ್ತಾ ಇದ್ದೀರಾ ಅಂತಂದರೆ ಯಾರಿಂದನೂ ನೀವು ಖಂಡಿತ ದುಃಖ ಪಡಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ನಿಮಿತ್ತ. ನೀವು ಸಂತೋಷ ಪಡ್ತಾ ಇದ್ದೀರಾ ಅಂತಂದರೆ ಯಾವುದೋ ವ್ಯಕ್ತಿ ಕಾರಣ ಅಲ್ಲ, ಆ ವ್ಯಕ್ತಿ ನಿಮಿತ್ತ. ನಿಮ್ಮಲ್ಲಿ ಆನಂದ ತುಂಬಿ ತುಳುಕಾಡ್ತಾ ಇದೆ. ಆ ವ್ಯಕ್ತಿ ಇಂದ ನಿಮಗೆ ಆನಂದದ ಅನುಭೂತಿ ಆಯಿತು, ಭಾಳ ಸಂತೋಷವಾಗಿ ಜೀವನ ನಡೆಸ್ತೀವಿ. ಮನಯೇವ ಕಾರಣಾತ್ ಬಂಧ ಮೋಕ್ಷಯೋ. ಮನಸ್ಸೇ ಕಾರಣ. ನಾನು ದುಃಖಕ್ಕೂ ಮನಸ್ಸೇ ಕಾರಣ, ನಾನು ಆನಂದವಾಗಿರೋಕ್ಕೂ ಮನಸ್ಸೇ ಕಾರಣ. ನನ್ನ ಹೆಂಡತಿ, ನನ್ನ ಗಂಡ, ನಮ್ಮಪ್ಪ, ನಮ್ಮಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಆಸ್ತಿ, ಅಂತಸ್ತು, ಅಧಿಕಾರ ಯಾವುದು ನಿಮ್ಮ ಸುಖ ದುಃಖಕ್ಕೆ ಕಾರಣರಲ್ಲ. ಕೇವಲ ನಿಮ್ಮ ಮನಸ್ಸು ಮಾತ್ರ ಕಾರಣ. ನೀವು ಯಾವ ರೀತಿ ನಿಮ್ಮ ಸಂಬಂಧವನ್ನು, ನಿಮ್ಮ ಆಸ್ತಿ, ಅಂತಸ್ತು, ಅಧಿಕಾರಗಳನ್ನು ಯಾವ ರೀತಿ ನೀವು ಅದನ್ನು ನೋಡ್ತೀರಾ, ಯಾವ ರೀತಿ ನೀವು ಅದನ್ನು ಉಪಯೋಗಿಸ್ಕೋತೀರ, ಅದರ ಆಧಾರದ ಮೇಲೆ ನಿಮ್ಮ ಸುಖ ದುಃಖ ನಿರ್ಧಾರವಾಗಿರುತ್ತೆ. ನಾನು ಇಚ್ಛೆ ಪಡೋದು ನೀವೆಲ್ಲ ಸುಖವಾಗಿರಬೇಕು. ಸುಖ ಅಂದ್ರೇನಿಲ್ಲಿ ವ್ಯಾವಹಾರಿಕ ಸತ್ಯದ ಸುಖ ಅಲ್ಲ, ಆಧ್ಯಾತ್ಮಿಕದ ಸುಖ. ಅಂದರೆ ಆನಂದವಾಗಿ ಜೀವನ ನಡೆಸಬೇಕು. ಎಲ್ಲಿ ಸುಖ ಇದೆ ಅಲ್ಲಿ ದುಃಖ, ಬೈ ಒನ್ ಗೆಟ್ ಒನ್ ಫ್ರೀ ಅಂತರ, ನೀವೇನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಆನಂದ ಇದೆ ಅಲ್ಲಿ ದುಃಖ ಇಲ್ಲ. ಒಂಟಿತನದಲ್ಲಿ ದುಃಖ ಇದೆ, ಏಕಾಂತದಲ್ಲಿ ಆನಂದ ಇದೆ. ಬಹಳ ವ್ಯತ್ಯಾಸ ಒಂಟಿತನಕ್ಕೂ ಏಕಾಂತಕ್ಕೂ. ಒಂಟಿತನದಲ್ಲಿ ಏನಾಗುತ್ತೆ, ಅಯ್ಯೋ ನಾನು ಅವ್ರಿಗೆ ಹಂಗೆ ಮಾಡಿದ್ದೆ, ಇವ್ರಿಗೆ ಹಿಂಗೆ ಮಾಡಿದ್ದೆ, ನಂಗೆ ಅವ್ರ ಕೈ ಕೊಟ್ಟರು, ಇವ್ರು ಹಂಗಂದ್ರು, ಇವ್ರು ಹಿಂಗಂದ್ರು ಅಂತಕ್ಕಂಥ ಸಾಂಸಾರಿಕ ವಿಚಾರಗಳು. ನಾನು ಅದನ್ನು ನನ್ನನ್ನೇ ನಾನೇ ದೊಡ್ಡ ಹೀರೋ ಅಂತ ಅಂದ್ಕೊಂಡು, ಮಿಗದವರೆಲ್ಲ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಆ ಭಾವನೆಗೆ ಒಳಗಾಗಿ ಎಲ್ಲರನ್ನೂ ಶಾಪ ಹಾಕ್ಕೊಂಡು ಬೈಕೊಂಡು ನಂಗೆ ಅಲ್ಲಿ ಮೋಸ ಆಯಿತು ಇಲ್ಲಿ ಮೋಸ ಆಯಿತು ಅಂತ ಜೀವನ ನಡೆಸ್ತೀನಿ. ಆವಾಗ ನಾನು ಕುಗ್ತೀನಿ. ಏಕಾಂತ ಅಂದರೆ ನನ್ನ ಜೊತೆ ನಾ ಇರ್ತೀನಿ. ನನ್ನ ಜೊತೆ ಅಂದರೆ ಸಾಕ್ಷಾತ್ ಆ ಜಗದಂಬೆ ಜೊತೆ, ಸಾಕ್ಷಾತ್ ಆ ಈಶ್ವರನ ಜೊತೆ ನಾ ಇರ್ತೀನಿ. ಈಶ್ವರನ ಹತ್ರ ದುಃಖ ಸುಳಿಲಿಕ್ಕೆ ಸಾಧ್ಯನೇ ಇಲ್ಲ. ಈಶ್ವರನ ಸ್ವರೂಪ ಆನಂದದ ಸ್ವರೂಪ. ನೀವು ನಿಮ್ಮ ಜೊತೆ ಇದ್ದೀರಾ ಅಂದಾಗ ನೀವೆಷ್ಟೊತ್ತು ನೀವು ನಿಮ್ಮ ಜೊತೆ ಇರ್ತೀರಾ, ಆನಂದವಾಗಿ ನೀವು ಜೀವನ ನಡೆಸ್ತೀರ. ಪಾರಾಯಣ ಮಾಡೋ ಟೈಮಲ್ಲಿ ನಿಮ್ಮ ಜೊತೆ ನೀವು ಕೂತಿರ್ತೀರ. ಅದರಲ್ಲಿ ಕೆಲವರಲ್ಲಿ ಪಾರಾಯಣ ಮಾಡ್ತಾ ಮಾಡ್ತಾ ಮಧ್ಯೆ ಒಂದು ಚುಟ್ಟು ಗ್ಯಾಪ್ ಸಿಗುತ್ತಲ್ಲ, ಟೈಮ್ ಎಷ್ಟಾಯ್ತೋ, ಮಂದಿ ಏನು ಮಾಡ್ತಾ ಇದ್ರು, ಅದು ಮಾಡಿ ಇಲ್ಲಿ ಯೋಚನೆಗಳು ಬರುತ್ತೆ. ಸಹಜ ಬರುತ್ತೋ ಬರಲ್ವೋ? ಬರುತ್ತೆ, ಖಂಡಿತ. ಅದು ಬರಬಾರ್ದು. ಅದು ಬರಬಾರ್ದು. ನೀವೇನು ಪಾರಾಯಣ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸು ಪಾರಾಯಣದಲ್ಲೇ ಲೀನವಾದಾಗ ಇನ್ನೂ ಹೆಚ್ಚಿನ ಆನಂದವನ್ನು ಅನುಭವಿಸ್ತೀವಿ. ನಮ್ಮ ಸ್ವಸ್ವರೂಪ, ನಿಮ್ಮೆಲ್ಲರ ಸ್ವಸ್ವರೂಪ ಕೇವಲ ಆನಂದ ಸ್ವರೂಪ. ಯಾವುದೇ ವ್ಯಕ್ತಿಯಾಗಲಿ, ನಾವೆಲ್ಲರೂ ಹುಟ್ಟಿರೋದು ಕಷ್ಟಪಡಲಿಕ್ಕಲ್ಲ, ದುಃಖ ಪಡಲಿಕ್ಕಲ್ಲ, ಆನಂದದಿಂದ ಜೀವನ ನಡೆಸ್ತೀವಿ. ಸುಖ ದುಃಖಗಳು ಆಗಮಾಪಾಯಿ ಅಂತ ಹೇಳ್ತೀವಿ, ಬಂದು ಹೋಗ್ತಕ್ಕಂಥದ್ದು.
ಆದರೆ ನಾನಲ್ಲ. ನಮ್ಮ ಗುರುಗಳ ಅಧಿಷ್ಠಾನದಲ್ಲಿ ಕೆಳಗಡೆ ಬರ್ಸಿದ್ದೀನಿ, ನ ಜಾತಃ ನ ಮೃತಃ ಭೂಮೌ ಅಭಿವ್ಯಕ್ತಃ ಅಂತ. ಅಂದ್ರೇನು? ಎಂದೂ ಹುಟ್ಟಿದೆ, ಎಂದಿಗೂ ಸಾಯ್ದೆ, ಭೂಮಿನಲ್ಲಿ ಅಭಿವ್ಯಕ್ತಗೊಂಡ್ರು ಅಂತ. ಏನಕ್ಕೆ ಅಭಿವ್ಯಕ್ತಗೊಂಡ್ರು? ಆವಿರ್ಭಾವ ಆಯಿತು. ಏನಕ್ಕೆ ಆವಿರ್ಭಾವ ಆಯಿತು? ಒಂದು ನಿಮಿತ್ತ, ಒಂದು ಕೆಲಸ, ಲೋಕಹಿತಕ್ಕೋಸ್ಕರ ಆವಿರ್ಭಾವ ಆಯಿತು, ಕಣ್ಮರೆ ಆಯಿತು. ಹುಟ್ಟು ಸಾವು ಇದೆಯಾ ಅಂದರೆ ಖಂಡಿತ ಇಲ್ಲ. ನಿಮ್ಗಳಿಗೂ ಅಷ್ಟೇ. ನಾನು ಹುಟ್ಟಿದ್ದೀನಿ, ನಾನು ಸಾಯ್ತಾ ಇದ್ದೀನಿ, ಖಂಡಿತ ಇಲ್ಲ. ಈಗ ನಮ್ಮಪ್ಪ ಸತ್ತಾಗ ನಾನು ತಗೊಂಡೋಗಿ ಬೆಂಕಿ ಹಾಕ್ತೀನಿ, ಭಾಳ ದುಃಖ ಆಗಿದೆ ನನಗೆ. ಆದರೂ ಪಕ್ಕದವನು ಬಂದು ಹೇಳ್ತಾನೆ, ಏನೇ ನಿಮ್ಮ ಅಪ್ಪನ ಬೆಂಕಿ ಹಾಕ್ತಿಯಲ್ಲ, ಬುದ್ಧಿ ಇಲ್ವೇನೆ ಅಂದ್ರೆ ಏನು ಹೇಳ್ತೀನಿ ನಾನು ಅವಾಗ? ಈ ತಲೆಕಟ್ಟಿ ಜನ ಎಲ್ಲಿ ಏನು ಮಾತಾಡಬೇಕು ಜ್ಞಾನ ಇಲ್ಲ ನಿನಗೆ, ನಮ್ಮ ಅಪ್ಪ ಮೇಲೆ ಹೋದ ಕಣ, ಇದು ಅವನೇ ಹೆಣ ಅಂತೀನಿ. ಎಷ್ಟು ಕಟು ಸತ್ಯ ಅದು, ನಿಜನೋ ಇಲ್ವೋ? ಆ ಹೆಣಕ್ಕೆ ನಿರ್ದಾಕ್ಷಿಣ್ಯವಾಗಿ ನಾನು ಬೆಂಕಿ ಇಡ್ತೀನಿ, ನಿರ್ದಾಕ್ಷಿಣ್ಯವಾಗಿ ನಾನು ಮಣ್ಣು ಮಾಡ್ತೀನಿ. ಆ ಮಣ್ಣು ಮಾಡ್ಬೇಕಾದ್ರೆ, ಬೆಂಕಿ ಇಡ್ಬೇಕಾದ್ರೆ ನನಗೇನು ದುಃಖ ಇರೋದಿಲ್ಲ. ನಮ್ಮಪ್ಪ ಸತ್ತೋಗ್ತಾ ಬೆಂಕಿ ಹಚ್ಕೊಂಡು ಉರಿದಾ ಇದ್ದಾನೆ, ಖಂಡಿತ ನಂಗೆ ದುಃಖ ಇಲ್ಲ. ದುಃಖ ಇದೆಯಾ? ಅಲ್ಲಿ ನಂದು ಅಂತಕ್ಕಂಥ ಭಾವನೆ ಇಲ್ಲ. ನನ್ನ ಮನೆ ಮಾರಾಟ ಮಾಡಿಬಿಟ್ಟೆ, ಸೇಲ್ ಡೀಡ್ ಮಾಡಿದೆ, ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ದುಡ್ಡೆಲ್ಲ ತಗೊಂಡು ಈಚೆ ಬರ್ತಿದ್ದಂಗೆ ಮನೆ ಕುಸೋಯ್ತು, ನಂಗೆ ದುಃಖ ಆಗತ್ತಾ? ಅಪ್ಪ ನನ್ನ ದುಡ್ಡು ನಂಗೆ ಬಂತೆಯ? ನಿಜ ತಾನೇ ನಾನು ಹೇಳೋದು. ಏನಕ್ಕೆ? ಅಲ್ಲಿ ನಂದು ಅನ್ನೋ ಭಾವನೆ ಏನಂತ ಬಿಟ್ಟೋಯ್ತು. ಎಲ್ಲಿ ನಂದು, ನಾನು ನಂದು ಅಂತಕ್ಕಂಥ ಭಾವನೆ ಬಿಟ್ಟೋಯ್ತು, ಅಲ್ಲಿಂದ ದುಃಖ ಈಚೆ ಬಂದ್ಬಿಡ್ತು. ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಮುಖ್ಯವಾಗಿರಬೇಕು ಸಂಸಾರದಲ್ಲಿ. ಹೆಂಡತಿ ಜೊತೆ, ಗಂಡನ ಜೊತೆ, ಮಕ್ಕಳ ಜೊತೆ, ಮೊಮ್ಮಕ್ಕಳ ಜೊತೆ. ಆ ಪ್ರೀತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಡೀಷನ್ ಇರ್ಕೊಡು. ಸಂಸಾರದಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಾನು ಹೇಳ್ತಾ ಇಲ್ಲ, ಯಾಜ್ಞವಲ್ಕ್ಯ ಕೇಳಿದೆ. ಏನು ಹೇಳ್ತಾನೆ? ವಿತ್ ಕಂಡೀಷನ್ ಅಂದ. ಉಪನಿಷತ್ತಲ್ಲಿ ಬರ್ತಕ್ಕಂಥ ಮಾತಿದು. ಯಾವುದೇ ಹೆಂಡತಿ ಗಂಡನನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಗಂಡ ಅವನ ಹೆಂಡತಿನ ಮನಪೂರ್ವಕ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಅವಳು ಗಾಬರಿ ಆಗ್ತಾಳೆ, ಮೈತ್ರಿ ಏನು ಹಿಂಗೆ ಹೇಳ್ತಿದ್ಯಪ್ಪ ನೀನು ಮಹಾರಾಜ? ಯಾಕೆಂದ್ರೆ ಅವನು ಸನ್ಯಾಸ ಕೊಟ್ಟಿರ್ತಾನೆ. ಹೆಂಡತಿಯ ಮನೋಕಾಮನೆಗೆ ವಿರುದ್ಧವಾಗಿ ಯಾವುದೇ ಗಂಡ ನಡ್ಕೊಂಡ್ರೆ ಆ ಗಂಡನನ್ನು ಮನಪೂರ್ವಕವಾಗಿ ಸಮರ್ಪಣಾ ಭಾವದಿಂದ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಗಂಡ ಹೆಂಡತಿಯ ಮನೋಕಾಮನೆಗಳ ವಿರುದ್ಧವಾಗಿ ಪರಿಪೂರ್ಣವಾಗಿ ಕೆಲಸ ಮಾಡಿದ್ರೆ ಆ ಗಂಡನು ಹೆಂಡತಿನ ಪ್ರೀತಿಸಕ್ಕೆ ಸಾಧ್ಯ ಇಲ್ಲ, ಹೆಂಡತಿನ ಗಂಡನ ಪ್ರೀತಿಸಕ್ಕೆ ಸಾಧ್ಯ ಇಲ್ಲ. ಏನಪ್ಪ ಅಂದರೆ ಒಂದು ಹೊಂದಾಣಿಕೆ ಜೀವನ. ಅಮೇರಿಕಲ್ಲಿ ಒಂದು ಸ್ಲ್ಯಾಂಗ್ ಇದೆ, ಯು ಕುಕ್ ಐ ಡಿಶ್ ಅಂತ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೀ ಪಾತ್ರೆ ತೊಳೆದ್ರೆ ನಾನು ಅಡುಗೆ ಮಾಡ್ತಿದ್ದೆ, ನೀ ಅಡುಗೆ ಮಾಡು, ನಾ ಪಾತ್ರೆ ತೊಳಿತೀನಿ ಅಂತ ಅಷ್ಟೇ. ಅಷ್ಟು ಬಿಟ್ಟರೆ ಸಂಸಾರದಲ್ಲಿ ಅದರಿಂದ ಪರಿಪೂರ್ಣವಾಗಿ ನಾವು ಪ್ರೀತಿಯನ್ನು ಕೊಡೋದು ವಿತೌಟ್ ಎಕ್ಸ್ಪೆಕ್ಟೇಷನ್. ಭಗವಂತನ ಸಾನ್ನಿಧ್ಯಕ್ಕೆ ಹೋದರೂ ಕೂಡ ನಾನು ಅರ್ಚನೆ ಮಾಡಿಸಿದ್ರೆ ಎಲ್ಲರ ಹೆಸರನ್ನು ಹೇಳಿ ಕೊನೆಗೆ ಇನ್ಯಾರು ಬಿಟ್ಟಿದ್ದೀನಿ ಏನೇ ಅಂತ ಗಂಡ ಹೆಂಡ್ತಿನ ಕೇಳ್ತಿಲ್ಲ, ಗಂಡನ ಕೇಳ್ತಾನೆ. ಕೊಟ್ರದ 50 ರೂಪಾಯಿ ಅರ್ಚನೆಗೆ. ಅಪ್ಲಿಕೇಶನ್ ಕೊನೆ ಪಕ್ಷ ಒಂದು 5 ಕೋಟಿಗೆ ಹಾಕಿರ್ತಾನವ. ಇದು ನಮ್ಮ ಅನುಭವ. ನಾವು ಒಂದೊಂದ್ಸತಿ ರೇರು ನಾನು ನಿಂತ್ಕೊಳ್ಳೋಲ್ಲ, ಒಂದೊಂದ್ಸತಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತೀನಿ. ಒಂದು 10 ಜನ 20 ಜನದ ಎಲ್ಲರದು ಹೇಳ್ತಾನೆ. ತಪ್ಪಲ್ಲ, ವ್ಯಾವಹಾರಿಕ ಸತ್ಯದಲ್ಲಿ ತಪ್ಪು ನಾನು ಹೇಳ್ತಾ ಇಲ್ಲ. ಆದರೆ ಭಗವಂತ ನಿಮ್ಮೊಳಗೆ ಇರ್ತಕ್ಕಂಥವ್ನು. ಹಾಗಂತ ಮಂದಿರಕ್ಕೆ ಹೋಗಬೇಡಿ ಅಂತ ಹೇಳ್ಕೊಡ್ತಾ ಇಲ್ಲ, ಮಂದಿರಕ್ಕೂ ಹೋಗಬೇಕು. ಆದರೆ ಮಂದಿರದಲ್ಲಿ ಹೋದಾಗ ಆ ಭಗವಂತನ ನಾವು ಮಂದಿರಕ್ಕೂ ಕಣ್ಣು ಮುಚ್ತೀವಲ್ಲ, ಏನಕ್ಕೆ ಅರ್ಥ ಆಗುತ್ತಾ? ಈಗ ಕಷ್ಟಪಟ್ಕೊಂಡು ಶಿವರಾತ್ರಿಗೆ ಒಂದು 4 ಲಕ್ಷ ಜನ ಬರ್ತಾರೆ ಇಲ್ಲಿಗೆ, 4-5 ಲಕ್ಷ ಜನ ಸೇರ್ತಾರೆ. ಎಲ್ಲ ಗರ್ಭಗುರು ಬಂದು ಎಲ್ಲ ಒಂದು ಸೆಕೆಂಡ್ ಕೈ ಮುಗಿತಾರೆ. ಕೈ ಮುಗಿದಾಗ ಆಟೋಮೆಟಿಕಲಿ ಆ ಮನುಷ್ಯ ಕಣ್ಣು ಮುಚ್ತಾನೆ. ನಿಮ್ಮಗಳ ಅನುಭವನೂ ಕೂಡ ಏನಕ್ಕೆ ಭಗವಂತ ಕಣ್ಣು ಮುಚ್ತಾನೆ? ಆ ವ್ಯಕ್ತಿ ಏನಕ್ಕೆ ಕಣ್ಣು ಮುಚ್ತಾನೆ ಭಗವಂತನ ಮುಂದೆ? ಅವನ ದರ್ಶನವನ್ನು ಮಾಡಿ ನನ್ನ ಹೃದಯಾಂತರದಲ್ಲೂ ನೀನೇ ಕಣೆಯಾಗಿರೋದು ಅಂತ ಒಳಗೂ ನೋಡ್ತಾನವ. ಈ ಪದ್ಧತಿ ನಮ್ಮ ಪದ್ಧತಿ, ಅನಾದಿಯಿಂದ ಬಂದಂಥ ಪದ್ಧತಿ. ಆದ್ದರಿಂದ ಈ ಒಂದು ಜ್ಞಾನ ಉಂಟಾಗಲಿ, ನನ್ನ ಸ್ವರೂಪ ನನಗೆ ಅರ್ಥವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಾಗಿ ಈ ಒಂದು ಪಾರಾಯಣಾದಿಗಳನ್ನು ಮಾಡಿಸ್ಲಿಕ್ಕೆ ಶುರುವಾಗಿದ್ದು. ಅದಕ್ಕೆ ತಕ್ಕಂತೆ ನೀವೆಲ್ಲರೂ ಕೂಡ ಒಮ್ಮತದಿಂದ, ಒಂದೇ ಮನಸ್ಸಿನಿಂದ ಇಷ್ಟೊಂದು ಜನ ಬಂದು ಕೂತ್ಕೊಂಡು ಪಾರಾಯಣ ಮಾಡ್ತೀರಾ ಅಂತಂದರೆ ನಿಜವಾಗ್ಲೂ ನೀವೇ ಧನ್ಯ. ನೀವು ಭಾಳಷ್ಟು ಪುಣ್ಯವಂತರಿದ್ದೀರಾ. ಈ ನೀವು ಮಾಡಿರ್ತಕ್ಕಂಥ ಪಾರಾಯಣದ ಫಲ ಇಡೀ ನಿಮ್ಮ ವಂಶಕ್ಕೆ, ಪರಿವಾರಕ್ಕೆ ಖಂಡಿತ ಅದು ವಿಭಾಗವಾಗುತ್ತೆ ಅಂತ ಹೇಳ್ತಾ, ಇನ್ನೂ ಹೆಚ್ಚಾಗಿ ಓದ್ಸತಿ 100 ದಾಟಿತ್ತು ಅನ್ಸುತ್ತೆ. 98, 107, ನೆಕ್ಸ್ಟ್ 92. 107ರಿಂದ 97ಕ್ಕೆ ಬಂತು. ಈಗ ಒಂದು 80ಗೆ ಇಳಿದ್ಬಿಟ್ಟಿದೆ. ಅದು ಮತ್ತೆ ಮುಂದಿನ ಸತಿ ಯಾವಾಗಿದೆ? ಎಲ್ಲಿ? ಬೇರೆ ಕಡೆ.
ಒಟ್ಟಿಗೆ ಎಲ್ಲರೂ ಸೇರೋದು ಯಾವಾಗ? 14 ಸೇರ್ತೀವಿ ತಿರ್ಗಾ ನೆಕ್ಸ್ಟ್ ಮಂತ್ ಒಳಗೆ ಮಾಡ್ತೀವಿ. ಅಗಸ್ತ್ಯಾಶ್ರಮ ಇದೆಯಲ್ಲ ಬನ್ನೇರ್ಘಟ್ಟ ಒಳಗೆ ಹೊರಗಡೆ ಅಲ್ಲ. ಸೊ ಎಲ್ಲರೂ ಹೋಗ್ತಾ ಇದ್ದಾರೆ ಹಾಂ. ಅಷ್ಟು ಜನ ಹಾಂ. ಒಂದು 100 ಮೇಲೆ ಸೇರಿ. ಯಾಕೆಂದರೆ ಭಾಳಷ್ಟು ಜನ ಆಲೇ ಒಂದು 300 ಜನ ಕಲ್ತ್ಕೊಂಡಿದ್ದಾರೆ. ರುದ್ರಗಣ ಪಾರಾಯಣ ಕಲ್ತ್ಕೊಂಡಿದ್ದೀರಾ, ಆ ಕಲಿತ್ಕೊಂಡಿರೋದನ್ನ ಹಂಚಬೇಕು. ತ್ಯಾಗೇನ ಏಕೇನ ಅಮೃತತ್ವ ಮಾನಶು. ಕೊಡೋದ್ರಿಂದನೇ ನನಗೆ ಅಮೃತತ್ವ ಸಿಗತ್ತೆ ಹೊರತು ಇಟ್ಕೊಳ್ಳೋದ್ರಿಂದ ಖಂಡಿತ ಸಿಗಲ್ಲ. ಆದ್ದರಿಂದ ಕೊಟ್ಟಷ್ಟು ಹೆಚ್ಚಾಗುತ್ತೆ. ಭಗವತಿ ಒಳ್ಳೇದು ಮಾಡಲಿ. ನಾನು ಹೇಳ್ಕೊಡೋದೇ ಕೊಡೋದನ್ನು. ಯಾಕಂದರೆ ನಾನು ನನ್ನ ಜೀವನದಲ್ಲಿ ಕೊಡೋದೇ ಕಲ್ತಿರೋದು. ನನ್ನ ಗುರುಗಳು ಹೇಳ್ಕೊಟ್ಟಿರೋದೇ ನನಗೆ ಕೊಡೋದು. ಒಳ್ಳೇದಾಗಲಿ, ಭಗವತಿ ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚಿನ ಸಾಮರ್ಥ್ಯವನ್ನು ನಿಮ್ಗಳಿಗೆ ಕೊಡಲಿ. ದೊಡ್ಡ ದೊಡ್ಡ ಸಂಕಲ್ಪ ನಿಮ್ಮ ಕೈಲಿ ಆಗಬೇಕು ಅಂತ ಅವನ ಇಚ್ಛೆ ಇದೆ. ಮಾಡಕ್ಕೆ ತಯಾರಿದ್ದೀರ ತಾನೆ? ಕೇಳಿಸ್ಲಿಲ್ಲ ನನಗೆ. ರಾಮಚಂದ್ರನ್ ವಯಸ್ಸು ಯಾಕೋ ಬರ್ತಾ ಇಲ್ಲ.